ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಸಿಂಪಲ್ ಆಗಿರೋ ಡಿಸೈನು ನೋಡ್ಲಿಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಡಿಸೈನನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಇದು 14ನೇ ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಇದು ಗೋಲ್ಡ್ ಕಲರ್ ಜರಿ ಥ್ರೆಡ್ಡು. ಇಲ್ಲಿ ಹಾಗೆ ಒಂದು ಬಟ್ಟೆ ಮೇಲೆ ಸಣ್ಣದಾಗಿ ಮುಂಭಾಗದ ನೆಕ್ ಡಿಸೈನ್ ಹಾಕಿದ್ದೀನಿ. ಇಲ್ಲಿ ಇವಾಗ 2 ಲೈನ್ ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಯಾವಾಗಲೂ ಬ್ಲೌಸಿಗೆ ಅಂದರೆ ಚೈನ್ ಸ್ಟಿಚ್ ಬೇಕೇ ಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿದೆ, ಬೇಗನೆ ಕೂಡ ಮಾಡ್ಕೋಬೋದು. ನೋಡಿ ಈ ಥರ 2 ಲೈನ್ ಹಾಕ್ಕೊಳ್ತೀನಿ ನಾನು. 2 ಲೈನ್ ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವು ಶುಗರ್ ಬೀಡ್ಸ್, ಸ್ಮಾಲ್ ಶುಗರ್ ಬೀಡ್ಸ್. ಇದು 2 ಹಾಕ್ಕೊಳ್ತಾ ಇದ್ದೀನಿ. ಚೈನ್ ಸ್ಟಿಚ್ ಏನು ಹಾಕಿದ್ದೀವಿ ಅದ್ರ ಪಕ್ಕನೇ ಹಾಕ್ಕೋಬೇಕು. ನಿಧಾನ ಹಾಕಿ ತೋರಿಸ್ತಾ ಇದ್ದೀನಿ. ಆದರೂ ಬೇರೆ ವಿಡಿಯೋ ನೋಡಿದಾಗ ಅಷ್ಟು ಪರ್ಫೆಕ್ಟಾಗಿ ಕಾಣಿಸುತ್ತೆ. ನಾನು ಎಷ್ಟು ಹತ್ತಿರದಿಂದ ಮೊಬೈಲ್ ಇಟ್ಕೊಂಡ್ರು ಈ ಥರ ಕಾಣಿಸ್ತಾ ಇದೆ. 2 ಬೀಡ್ಸ್ ಹಾಕ್ಕೊಂಡು ಹೋಗಬೇಕು. ಶುಗರ್ ಬೀಡ್ಸ್ ಇದು. ನೋಡಿ ಇವಾಗ ಫುಲ್ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟ್ರೈ ಮಾಡಿ. ಸಿಂಪಲ್ಲಾಗೂ ಇದೆ, ತುಂಬ ಕಷ್ಟ ಅಂತ ಏನಿಲ್ಲ. ನೋಡಿ ಲಾಸ್ಟಲ್ಲಿ ನಾಟ್ ಹಾಕ್ತಾಯಿದ್ದೀನಿ. ನಾನು 2 ನಾಟ್ ಹಾಕ್ಕೊಳ್ತೀನಿ. ಇದೊಂದು ಸ್ವಲ್ಪ ದೊಡ್ಡ ಸೈಜಿನ ಶುಗರ್ ಬೀಡ್ಸು. ಇದು ಕೂಡ 2 ಹಾಕ್ಕೊಳ್ತಾ ಹೋಗಬೇಕು. ನಾನು ಎಲ್ಲ ಬ್ಲೌಸಿಗೂ 2 ಬೀಡ್ಸ್ ಹಾಕೋದು. ಇದೇನು ಕಲರ್ ಏನು ಹೋಗೋದಿಲ್ಲ. ಬೀಡ್ಸ್ ಎಲ್ಲ ಕ್ವಾಲಿಟಿ ಚೆನ್ನಾಗಿರೋದು ತಗೋಬೇಕು ಹಾಕುವಾಗ. ಇದು ಒಂದು ಪಾಕೆಟ್ ಸಿಗುತ್ತೆ 380 ರೂಪಾಯಿ. ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ, ಇಲ್ಲಿ ಹೇಗೋ ಗೊತ್ತಿಲ್ಲ, ಅಂತ ತಗೊಂಡಿಲ್ಲ. ಇಲ್ಲಿ ಮೈಸೂರಲ್ಲಿ. ನೋಡಿ ಇದಕ್ಕೂ ಸಹ 2 ಸಲ ನಾಟ್ ಹಾಕ್ಕೊಳ್ತೀನಿ ನಾನು. ಮತ್ತು ಸ್ಮಾಲ್ ಶುಗರ್ ಬೀಡ್ಸನ್ನು ಅದ್ರ ಪಕ್ಕ ಹಾಕ್ಕೊಳ್ತೀನಿ. ಇದು ಬೇಸ್ ಲೈನ್ ಅಂತ ಹೇಳಿ. ಬೇಸ್ ಲೈನ್ ಅಂದರೆ ಫಸ್ಟು ಸ್ಮಾಲ್ ಶುಗರ್ ಬೀಡ್ಸು, ಮತ್ತು ಒಂದು ಸ್ವಲ್ಪ ದೊಡ್ಡದು, ಒಂದು ಸ್ವಲ್ಪ ಚಿಕ್ಕದು, ಈ ಥರ ಹಾಕ್ಕೋಬೇಕು. ಇದು ಸಹ ಫುಲ್ ಹಾಕ್ಕೊಳ್ತೀನಿ. ಇದು ನೋಡಿ ಫುಲ್ ಹಾಕಿ ಆಗಿದೆ. ಫುಲ್ ಟೈಟ್ ಇರಬೇಕು, ಲೂಸಾಗೇನು ಇರಬಾರ್ದು. ಟೈಟಾಗಿ 2 ಬೀಡ್ಸ್ ತೊಗೊಂಡು ಹಾಕೋಬೇಕು. ಇದು ಗೋಧಿ ಬೀಡ್ಸ್. ಇದು ಸಹ ಗೋಲ್ಡ್ ಕಲರೇ ತೊಗೊಂಡಿರೋದು. ಇದನ್ನು ಇವಾಗ ಜಿಗ್ಜಾಗ್ ಟೈಪಲ್ಲಿ ಹಾಕೋಬೇಕು. ನೋಡಿ ಒಂದು ಬೀಡ್ ಹಾಕಿರೋ ಒಂದು ನಾಟ್ ಹಾಕ್ಕೊಳ್ತೀನಿ.
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ಆದ್ರೂ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಷ್ಟು ಹಾಕಿದ್ದೀನಿ. ಇವಾಗ ಫುಲ್ ಹಾಕ್ಕೊಂಡು ಬರ್ತೀನಿ. ನೋಡಿ ಇದಿಷ್ಟೇ ಡಿಸೈನ್ ಆದರೂ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ಹೇಳಿ. ಇದು ಫ್ಯಾಬ್ರಿಕ್ ಗಮ್ಮು ಮತ್ತು ಸ್ಟೋನ್ ಬೀಡ್ಸ್ ತೊಗೊಂಡಿದ್ದೀನಿ. ಗ್ಲಾಸ್ ಬೀಡ್ಸನ್ನು ಸ್ವಲ್ಪ ದೊಡ್ಡದಿದೆ ಇದು ಸೈಜು. ಯಾವ ಸೈಜಲ್ಲಿ ಬೇಕಾದರೂ ಸಿಗುತ್ತೆ, ಚಿಕ್ಕದಾದರೂ ದೊಡ್ಡದಾದ್ರೂ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ, ಯಾವ ಕಲರ್ ಇರುತ್ತೋ ತಗೋಬೋದು. ಕಲರಲ್ಲಿ ಸಿಗುತ್ತೆ ಇದು. ಗಮ್ ಹಾಕಿ ಫುಲ್ ಚೆನ್ನಾಗಿ ಒಣಗಿಸ್ಬೇಕು. ಅದನ್ನು ಬೇಗ ಒಣಗುತ್ತೆ, ತುಂಬ ಟೈಮ್ ಏನು ತಗೊಳೋದಿಲ್ಲ. ನೋಡಿ ಎಲ್ಲ ಹಾಕಿ 10 ನಿಮಿಷ ಬಿಟ್ಟಿದ್ದೆ ನಾನು ಗ್ಲಾಸ್ ಬೀಡ್ಸನ್ನು ಹಾಕಿ. ಇದು ಒಣಗಿದೆ ಇವಾಗ. ಮತ್ತು ಶುಗರ್ ಬೀಡ್ಸ್ ತೊಗೊಂಡಿದ್ದೀನಿ ಸ್ಮಾಲ್ ಇರೋದು. ಇದನ್ನು ಕೂಡ ಅದು ಕವರ್ ಆಗಂಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾಟ್ ಹಾಕ್ಕೊಂಡು ಮತ್ತು ರಿವರ್ಸ್ ತೊಗೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಸ್ಟ್ರೈಟ್ ಆಯಿತು ಅಂದರೆ ಚೆನ್ನಾಗಿರಲ್ಲ ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇಲ್ಲಿ ಕೂಡ ಎರಡೆರಡು ಬೀಡ್ಸನ್ನು ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ನಾಟ್ ಹಾಕ್ಕೊಂಡು ಮತ್ತೆ ಮುಂದೆ ಒಂದು ನಾಟ್ ಹಾಕ್ಕೊಂಡು ಆಮೇಲೆ ರಿವರ್ಸ್ ಬರಬೇಕು. ಇಲ್ಲ ಅಂದರೆ ಈ ಥರ ಕುತ್ಕೊಳ್ಳೋದಿಲ್ಲ ಅದು. ನಾನು ಚಿಕ್ಕ ರಿಂಗ್ ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಹಾಕ್ತಾ ಇದ್ದೀನಿ, ಅದಕ್ಕೆ ಅದು ಒಳಗೆ ಆಡ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು. ಬೇಗನೆ ಹಾಕೋಬೋದು ಕೂಡ, ಟೈಮು ತಗೊಳ್ಳೋದಿಲ್ಲ. ಬೇಸ್ ಲೈನ್ ಒಂದು ಹಾಕ್ಕೊಂಡ್ರೆ ಬೇಗ ಹಾಕೋಬೋದು. ನಾನಿಲ್ಲಿ ತುಂಬ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಹಾಗಂತೇಳಿ ನಾನು ತುಂಬ ಫಾಸ್ಟು ಹಾಕೋದಿಲ್ಲ, ಹಾಕೋದೇ ನಿಧಾನ. ಅದಕ್ಕಿಂತ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರನೇ ಫುಲ್ ಹಾಕ್ಕೊಂಡು ಬರ್ತೀನಿ. ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಅಂತ ಹೇಳಿ. ನೀವು ಇದಕ್ಕೆ ಫ್ರೆಂಚ್ ನಾಟ್ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಸ್ಮಾಲ್ ಬೀಡ್ಸು ಮತ್ತು ಒಂದು ಸ್ವಲ್ಪ ಬಿಗ್ ಬೀಡ್ಸ್ ದೊಡ್ಡದು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಭಾಗದಾಗಾದರೂ ಹಾಕೋಬೋದು, ಇಲ್ಲ ಮಧ್ಯ ಇದೆಯಲ್ಲ ಅಲ್ಲಿ ಕೂಡ ಹಾಕೋಬೋದು. ಇದು ಕೂಡ
ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಕೂಡ ಎರಡೆರಡು ನಾಟ್ ಹಾಕ್ಕೊಳ್ತೀನಿ. ನಾನು ಹೊಲಿಯೋದೆಲ್ಲ ಬೇಗ ಹೊಲಿತಾನೆ, ನಾಟ್ ಹಾಕೋದೇ ಟೈಮ್ ತೊಗೊಳುತ್ತೆ, ನಿಧಾನ ಆಗುತ್ತೆ. ಫಾಸ್ಟಾಗಿ ನಾಟ್ ಹಾಕೋಕ್ಕಾಗಲ್ಲ, ನಿಧಾನವಾಗಿ ಹಾಕ್ತೀನಿ. ನಾಟ್ ಹಾಕ್ಲಿಕ್ಕೆ ಬರುತ್ತೆ, ಆದರೂ ಫಾಸ್ಟಾಗಿ ಬರಲ್ಲ. ನಾನು ಹಿಂದೆ ಬಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ, ಮುಂದೆ ಹಾಕಿದರೆ ಅದಕ್ಕೆ ಕಾಣುತ್ತೆ ಅಂತೇಳಿ ಒಂದು ಮಣಿ ಇದೆಯಲ್ಲ, ಶುಗರ್ 1 ಬೀಡ್ಸ್ ಇದೆಯಲ್ಲ, ಅದ್ರ ಹಿಂಭಾಗ ಬಂದು ನಾಟ್ ಹಾಕ್ಕೊಳ್ತೀನಿ ಈ ಥರ. ಒಂದೊಂದಕ್ಕೆ ಎರಡೆರಡು ನಾಟ್ ಹಾಕ್ಕೊಳ್ತೀನಿ, ಬಿಚ್ಚಬಾರ್ದು ಅಂತೇಳಿ. ಒಂದು ನಾಟು ಗಟ್ಟಿ ಇರುತ್ತೆ, ಆದರೂ ಇನ್ನೊಂದು ಹಾಕ್ಕೊಂಡಿರ್ತೀನಿ ನಾನು. ನೋಡಿ ಫುಲ್ ಹಾಕ್ಕೊಳ್ತೀನಿ. ಇವಾಗ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.